ಗುರುಜಿ ಮಾತುಕತೆ ಮುಂದುವರಿಸೋಣ್ವೆ? ಖಂಡಿತ. ವೀಕ್ಷಕರೇ, ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಪ್ರದೋಷ, ಜ್ಞಾಪಕ ಇರಲಿ, ಶಿವಪ್ರದೋಷ. ಆ ಶಿವಪ್ರದೋಷ ಪ್ರತಿ ತಿಂಗಳಲ್ಲಿ 2 ಬರುತ್ತೆ. ಅಮಾವಾಸ್ಯೆಗೂ ಬರುತ್ತೆ, ಪೌರ್ಣಿಮೆಗೆ ಬರುತ್ತೆ. ನಾಳೆ ದಿವಸ ಇನ್ನೊಂದು ವಿಶೇಷ, ಮಹಾವೀರ ಜಯಂತಿ. ಅದರಿಂದ ಈ ಮಹಾವೀರ ಜಯಂತಿ ಇನ್ನೇನು ಹತ್ತಿರ ಬಂದ್ಬಿಡ್ತು ಅಂತ ಹೇಳಿದಾಗ ನಾವು ಸ್ಮರಣೆ ಮಾಡ್ಕೋಬೇಕು. ನಾಳೆ ದಿವಸ ಮತ್ತೊಂದು ವಿಶೇಷ, ಶಿವನು ಮತ್ತು ನರಸಿಂಹ ಎರಡೂ ಏಕಸ್ವರೂಪವಾಗಿ ಶಕ್ತಿಯನ್ನು ಸೇರ್ತಾನೆ. ಅಂದರೆ ಅಗಸ್ತ್ಯರು, ಭೃಗ ಮಹರ್ಷಿಗಳು ಇಬ್ಬರು ಸೇರತಕ್ಕಂಥ ಒಂದು ಸಂಗಮ. ಏನಾಯಿತು ಅಂದರೆ, ಈ ಅಗಸ್ತ್ಯರು, ಭೃಗ ಮಹರ್ಷಿಗಳು ಇಬ್ಬರು ಸೇರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗಮಕ್ಕೆ ನಿಮಗೆಲ್ಲರಿಗೂ ಹೇಳ್ತೀನಿ ಕೇಳಿ. ನಾಂದಿಯನ್ನು ಹಾಡಿದ್ರು. ಅಂದರೆ ನಾವುಗಳು ಮೈಸೂರಿಂದ ಹಿಡ್ಕೊಂಬನ್ನಿ, ಬೆಂಗಳೂರು ಕಡೆಗೆ ಬರ್ತಾ ಬನ್ನಿ. ಮೈಸೂರಲ್ಲಿ ಒಂದ್ಸಲಿ ಹೇಳ್ತಾ ಬಂದೆ ನಿಮಗೆ, ಕಾವೇರಿ ಎಲ್ಲಿ ಉದ್ಭವ ಆಗ್ತಾಳೋ ಅಲ್ಲಿಂದ ಹಿಡಿದು ಕಾವೇರಿ ಆ ದಂಡ, ಕಾವೇರಿ ಈ ದಂಡ, ಕಾವೇರಿ ಆ ದಂಡ, ಕಾವೇರಿ ಈ ದಡ, ಎರಡೂ ಕಡೆ ಆ ದಂಡಕ್ಕೂ ಈ ದಡೆಗೂ ಎರಡಕ್ಕೂ ಮಧ್ಯದಲ್ಲಿ ಕಾವೇರಿ ಹರಿತಾ ಇದ್ದಾಗ ಏನು ಆ ದಡದಲ್ಲಿದೆ ಅಂದರೆ, ಒಂದು ಕಡೆ ಈಶ್ವರ, ಒಂದು ಕಡೆ ನರಸಿಂಹ, ಒಂದು ಕಡೆ ಈಶ್ವರ, ಒಂದು ಕಡೆ ನರಸಿಂಹ. ನೋಡಿ, ನಾನು ನಿಮಗೆ ಕೂಡ್ಲಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಎಂದೆ, ಕೂಡ್ಲಿ ಶೃಂಗೇರಿ. ಅಲ್ಲೂ ಅಷ್ಟೇ, ಒಂದು ಕಡೆ ಅಗಸ್ತ್ಯೇಶ್ವರ, ಇನ್ನೊಂದು ಕಡೆ ಚಂದ್ರಮೌಳೇಶ್ವರ, ಒಂದು ಕಡೆ ಏನು ಮಾಡಿ ಚಿಂತಾಮಣಿ ನರಸಿಂಹ. ಹಾಗೆ ನಾವು ಟಿ ನರಸೀಪುರದ ಕಡೆಯಿಂದ ಬಂದರೆ ಶಿವನ ಸಮುದ್ರದಿಂದ ಬನ್ನಿ, ಟಿ ನರಸೀಪುರದ ಬನ್ನಿ. ಟಿ ನರಸೀಪುರಕ್ಕೆ ಬಂದ ತಕ್ಷಣ ಏನು ಮಾಡ್ತೀವಿ, ತಿರುಮಕೂಡ್ಲು ಅಂತ. ತಿರುಮ ಕೂಡಲು ಅಂದರೆ ಟಿ ನರಸೀಪುರ ಎರಡೂ ಒಂದೇ. ಆ ಕ್ಷೇತ್ರದಲ್ಲಿ ಅಗಸ್ತ್ಯೇಶ್ವರ ದೊಡ್ಡ ದೇವಸ್ಥಾನ ಇದೆ. ಆಂಜನೇಯ ಈಶ್ವರನ ತಲೆ ಮೇಲೆ ಗುದ್ದಿರೋ ದೇವಸ್ಥಾನ. ಆ ತಲೆ ಮೇಲೆ ಗುದ್ದಾಗ ಯಾಕೋ ಬರಲಿಲ್ಲ ಈ ಲಿಂಗ, ಎತ್ಕೊಳ್ಳೋಕ್ಕಾಗಲಿಲ್ಲ ಅಂಥೇಳಿ ಗುದ್ದುಬಿಡ್ತಾನೆ. ಗುದ್ದಿದಾಗ ಆ ರೌದ್ರಾವತಾರದ ಇವತ್ತಿಗೂ ಒಂದು ಉದ್ರಣೆ ನೀರು ಈಶ್ವರನ ತಲೆ ಮೇಲಿಂದ ಉಕ್ತಾ ಇರುತ್ತೆ. ಎಲ್ರಿಗೂ ತೀರ್ಥವನ್ನು ಅದೇ ಕೊಡೋದು. ಒಂದೊಂದು ಉದ್ರಣೆ ಹಿಂಗೆ ಎತ್ತಾಕೊಂತ ಇದ್ರೆ ಅದು ನೀರು ಉಕ್ತಾನೆ ಇರುತ್ತೆ, ತಲೆ ಶಿರಸ್ಸಿನ ಮೇಲೆ, ಕಲ್ಲಿನ ಮೇಲೆ. ನೋಡಿ, ಇವತ್ತು ಎಷ್ಟು ಸತ್ಯ ಅಂದರೆ, ಅವನು ಗುದ್ದಿರ್ತಕ್ಕಂಥ ಲಿಂಗ ಅಂದರೆ ಅರ್ಥ ಮಾಡ್ಕೊಳ್ಳಿ, ಭಿನ್ನವಾದದ್ದನ್ನು ಯಾರೂ ಪೂಜೆ ಮಾಡಬಾರ್ದು. ಅಂದರೆ ಎಲ್ಲರೂ ಹೇಳ್ತಾರೆ ದೊಡ್ಡದಾಗಿ, ಅಯ್ಯೋ ಮುರಿದೋಗಿದ್ದು ಪೂಜೆ ಮಾಡಬಾರ್ದು ಅಂತ. ನಿಮ್ಮ ಮಗು ಕೈ ಮುರಿದೋಯ್ತಪ್ಪ, ಇದು ಬಿಸಾಕ್ಬಿಡ್ತೀನಿ ತಿಪ್ಪೆಗೆ, ಇಲ್ವಲ್ಲ, ಇದನ್ನು ಆರೈಕೆ ಮಾಡ್ತೀವಿ, ಅದಕ್ಕೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಮಾಡ್ತೀವಿ. ಹಾಗೆ ಇವತ್ತಿಗೂ ಭಿನ್ನವಾಗಿರ್ತಕ್ಕಂಥ ವಿಗ್ರಹಕ್ಕೆ ಪೂಜೆಯ ಪುನಸ್ಕಾರ ಉಂಟು, ಆದರೆ ಶ್ರೇಯಸ್ಕರ ಕಮ್ಮಿ. ಅದಕ್ಕೆ ನೋಡಿ, ಅಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನ ಭಾಳ ದೊಡ್ಡ ದೇವಸ್ಥಾನ. ತಿರುಮಕೂಡ್ಲಿಗೆ ಯಾರಾದರೂ ಹೋದರೆ ಯಾರು ಅಗಸ್ತ್ಯೇಶ್ವರನ ದರ್ಶನ ಮಾಡಲ್ಲ. ಯಾವಾಗಲೂ ಒಂದ್ಸಲಿ ಹೋಗ್ತೀರಾ. ಇದನ್ನು ಬಾಲಗಂಗಾಧರ ಸ್ವಾಮಿಗಳು ಹೋಗ್ಬಿಟ್ಟು ಒಂದ್ಸಲಿ ಹೀಗೆ ಇದೆಯಲ್ಲ ಹೇಗೆ ಮಾಡೋದು ಅಂದಾಗ, ಆವತ್ತಿಂದ ಅವ್ರೇನು ಮಾಡಿದ್ರು, ಪ್ರತಿ 3 ವರ್ಷಕ್ಕೊಂದ್ಸಲಿ ವಿಶೇಷವಾಗಿ ಇಲ್ಲಿ ನಾವೇನು ಮಾಡಿದ್ವಿ, ಕುಂಭಮೇಳ ಅಂತ ಏನು ತಮಿಳ್ನಾಡಲ್ಲಿ ಮಾಡ್ತಾರೆ, ಇಲ್ಲಿ ಕುಂಭಮೇಳವನ್ನು ಮಾಡೋಣ ಅಂಥೇಳಿ ಆ ಕುಂಭಮೇಳನ ಮಾಡ್ತಾ ಇದ್ದಾರೆ. ಇದು ವಿಶೇಷ. ಆ ಕಡೆ ನೋಡಿ, ಚಿಂತಾಮಣಿ ನರಸಿಂಹ. ಅದಕ್ಕೋಸ್ಕರ ಆ ನರಸಿಂಹ, ಗುಳಗಂಜಿಯಲ್ಲಿರ್ತಕ್ಕಂಥ ನರಸಿಂಹ ಗುಳಗಂಜಿಯಷ್ಟು ತೂಕದಷ್ಟೇ ಶ್ರೇಷ್ಠ. ಅಂದರೆ ಕಾಶಿಗಿಂತ ಒಂದು ಗುಳಗಂಜಿ ಎಕ್ಸ್ಟ್ರಾ ತೂಕದಷ್ಟು ಇಲ್ಲಿ ಶ್ರೇಷ್ಠತೆ ಅಂಥೇಳಿ ಒಂದು ತಕಡಿ ಹಿಡ್ಕೊಂಡಿದ್ದಾನೆ. ಯಾರು? ನರಸಿಂಹ. ಆ ಕಡೆ ನರಸಿಂಹ, ಈ ಕಡೆ ಇದು. ಭೃಗ ಮಹರ್ಷಿ ಯಾವಾಗಲೂ ಏನು ಪ್ರತಿಷ್ಠಾಪನೆ ಮಾಡೋದು, ನರಸಿಂಹ ಸ್ವಾಮಿನ ವಿಷ್ಣು ಸ್ವರೂಪವಾಗಿ ಅವ್ರು ಯಾವಾಗಲೂ ಪೂಜೆ ಪುನಸ್ಕಾರ ಹಾಗೆ ಮಾಡ್ತಾ ಇದ್ದು. ಈ ಕಡೆ ಅಗಸ್ತ್ಯ ಏನು ಮಾಡೋದು, ಈಶ್ವರನ ಪ್ರತಿಷ್ಠಾ ಮಾಡೋರು. ಬನ್ನಿ, ನಾನು ಈಶ್ವರನ ಪ್ರತಿಷ್ಠಾ ಮಾಡ್ತೀನಿ, ನೀವು ವಿಷ್ಣು. ಆ ಕಾಲದಲ್ಲಿ ಕಾಂಪಿಟೇಷನ್, ನಾನು ಶಿವಭಕ್ತ, ನೀನು ವಿಷ್ಣು ಭಕ್ತ. ಸರಿ, ಅಲ್ಲಿಂದ ಹೀಗೆ ಬಂದರು, ಶ್ರೀರಂಗಪಟ್ಟಣಕ್ಕೆ ಬನ್ನಿ. ಈ ಕಡೆ ಚಂದ್ರಮೌಳೇಶ್ವರ, ಆ ಕಡೆ ನರಸಿಂಹಸ್ವಾಮಿ. ಆ ನರಸಿಂಹಸ್ವಾಮಿನ ಆ ಕ್ಷೇತ್ರಕ್ಕೆ ಯಾರೂ ಹೋಗೋವರಿಲ್ಲ, ದಡ ಆ ಕಡೆ ಇದೆ. ಅಲ್ಲೊಂದು ಪುಟ್ಟಬರ್ತಿ ಸಾಯಿಬಾಬಾ ಇದೆ. ಆ ಪುಟ್ಟಬರ್ತಿ ಸಾಯಿಬಾಬಾ ಆ ಕಡೆ ಹೋದರೆ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ನರಸಿಂಹಸ್ವಾಮಿ, ಈ ಕ್ಷೇತ್ರ ದರ್ಶನ ಮಾಡೋದು. ಆ ನರಸಿಂಹಸ್ವಾಮಿ ಏನು ಅಂದರೆ, ಮಹಾರಾಜರ ಕಾಲದಿಂದ ಈ ದಡಕ್ಕೆ ಪರವಾದರೆ ಪೂರ್ವಕವಾಗಿ ನಮಸ್ಕಾರ ಮಾಡ್ಕೋಬೋದು. ಮಂಟಪದಲ್ಲಿ ಪೂಜೆ ಮಾಡೋದು ನರಸಿಂಹಸ್ವಾಮಿ. ವೆಂಕಟೇಶ್ವರ ರಂಗನಾಥ ಇದ್ದಾನೆ, ರಂಗನಾಥನ ಮುಂದೆನೇ ಇದ್ದಾನೆ. ಯಾರು ಎಲ್ಲ ನೆಟ್ಟಿಗೆ ರಂಗನಾಥನ ಹೋಗ್ತೀರಾ ಬರ್ತೀರಾ, ಎಡಗಡೆ ಸ್ವಲ್ಪ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ನೆಟ್ಟಿಗೆ ಗುಳಿ ನುಗ್ದಂಗೆ ನುಗ್ಗೋದಲ್ಲ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ನಿಧಾನಕ್ಕೆ ಹೋಗೋದು ಕಲ್ತ್ಕೊಬೇಕು. ಇಂಥ ಒಂದು ಗಂಭೀರತೆ ಯಾರಿಗೂ ಇಲ್ಲದೆ ಇದ್ರೆ ಏನೋ ಪ್ರಯೋಜನ ಇಲ್ಲ. ಹಾಗೇ ಬನ್ನಿ, ಮಂಡ್ಯ ಹತ್ರ ಬನ್ನಿ. ಅಲ್ಲಿ ಮಂಡ್ಯ ಹತ್ರ ಬಂದರೆ ವೈದ್ಯನಾಥೇಶ್ವರ, ಮೇಲ್ಗಡೆ ಇರ್ತಕ್ಕಂಥ ನರಸಿಂಹಸ್ವಾಮಿ, ಅದಕ್ಕೆ ಯೋಗ ನರಸಿಂಹ. ಇನ್ನು ಹಾಗೇ ಮುಂದೆ ಬನ್ನಿ, ಆ ಕಾವೇರಿ ಹರಕೊಂಬರ್ತಾ ಇದ್ದಾಳೆ. ಸರಿ, ಮದ್ದೂರಿಗೆ ಬಂದ್ರಿ. ಮದ್ದೂರಿಗೆ ಬಂದರೆ ಹಿರಣ್ಯ ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ಬಗೆ ಮಾಡ್ತಾ ಇರೋದು. ಆ ಕಡೆ ನೋಡಿದ್ರೆ ಮತ್ತೆ ತಿರುಗಿ ಯೋಗ ಸಿದ್ದೇಶ್ವರ, ಯೋಗ ಸಿದ್ದೇಶ್ವರ ಅನ್ನೋ ಈಶ್ವರ, ಅದೇ ವಿಶೇಷ. ಅಲ್ಲಿ ವೈದ್ಯನಾಥೇಶ್ವರ ಅಂತ ಕೂಡ ಅವನು ಹೇಳ್ತಾರೆ. ವೈದ್ಯಾನ ಅಂದರೆ ಯಾರ್ಯಾರು ಮೂರ್ತಿಗೆ ತೊಗೊಂಬರ್ತಾರೆ, ಹುತ್ತದಲ್ಲಿ ಈಶ್ವರ ಇದ್ದಾನೆ, ಆ ಹುತ್ತದ ಅಗಸ್ತ್ಯೇಶ್ವರ ಪೂಜೆ ಮಾಡಿರೋದು. ಹೀಗೇ ಮುಂದೆ ಬಂದೆ ಚನ್ನಪಟ್ಟಣದಲ್ಲಿ. ಆ ಕಡೆ ತಿರುಗಿ ನರಸಿಂಹಸ್ವಾಮಿ ಬೆಟ್ಟದ ಕೆಳಭಾಗದಲ್ಲಿ ಪಾತಾಳಕ್ಕೆ. ಈ ಕಡೆ ಯೋಗನಂದೀಶ್ವರ ಅಂಥೇಳಿ ನಂದೀಶ್ವರನ ಏನು ಮಾಡ್ತೀವಿ, ನಂದಿ ದೇವಸ್ಥಾನದಲ್ಲಿ ಒಳಗಡೆ ನಂದೀಶ್ವರನ ದೇವಸ್ಥಾನದಲ್ಲಿ ಈಶ್ವರ ಇದ್ದಾನೆ. ಅದಕ್ಕೆ ಆ ರೀತಿ ಅಗಸ್ತ್ಯೇಶ್ವರನ್ನು ಭೃಗ ಮಹರ್ಷಿಗಳು ಆ ಕಾಲದಿಂದ ಮಾಡ್ಕೊಂಬಂದಿರೋ ಈ ತತ್ವ ನಾಳೆ ದಿವಸ ಬಹಳ ಸಂಗಮ. ಅದಕ್ಕೆ ಯಾರ್ಯಾರು ವಿಶೇಷವಾಗಿ 5 ಲಿಂಗಗಳ ದರ್ಶನ, 5 ಊರುಗಳಲ್ಲಿ 5 ಲಿಂಗಗಳ ದರ್ಶನ, 5 ನರಸಿಂಹಸ್ವಾಮಿನ ನಾಳೆ ಯಾರು ದರ್ಶನ ಮಾಡ್ತೀರಾ, ಸರ್ವ ಕಾರ್ಯ ಸಿದ್ಧಿ ಆಗುತ್ತೆ. ಅದಕ್ಕೆ ಭದ್ರಕಾಳಿಯಲ್ಲೂ ಯಾವ ತಿಳ್ಕೊಳ್ಳಿ, ಆ ದುರ್ಗೆಗೆ 2 ಕಣ್ಣುಗಳಂತೆ.
ಬಲಭಾಗದಲ್ಲಿ ಶಿವ ಅಗಸ್ತ್ಯ ನಾಡಿ ಅಂದರೆ ಸೂರ್ಯನಾಡಿ ನಡೆಯುತ್ತೆ, ಎಡಭಾಗದಲ್ಲಿ ಭೃಗಮಹರ್ಷಿ ನಾಡಿ ಚಂದ್ರನಾಡಿ, ಅದಕ್ಕೆ ಚಂದ್ರವಂಶಸ್ಥನಾಗಿರ್ತಾನೆ ವಿಷ್ಣು ನರಸಿಂಹಸ್ವಾಮಿ. ಅದಕ್ಕೆ ಅವರ ಎರಡು ಕಣ್ಣಲ್ಲಿ ನೀವೆಲ್ಲರೂ ಬಂದು ಯಾಗದಲ್ಲಿ ದರ್ಶನ ಮಾಡ್ಬೋದು. ಆ ಯಾಗದಲ್ಲಿ ಬಲಭಾಗದಲ್ಲಿ ದುರ್ಗೆಗೆ ಬಲಭಾಗದಲ್ಲಿ ನೋಡ್ಬೋದು ಸಾಕ್ಷಾತ್ ರುದ್ರ ತಾಂಡವನಾಡ್ತಕ್ಕಂಥ ಪರಮೇಶ್ವರ ರುದ್ರೇಶ್ವರ, ಎಡಭಾಗದಲ್ಲಿ ನೋಡ್ಬೋದು ಸಾಕ್ಷಾತ್ ನರಸಿಂಹ. ಅದಕ್ಕೆ ನರಸಿಂಹನಿಗೂ ಇರ್ತಕ್ಕಂಥ ಉಗ್ರತನೆಗೂ ರುದ್ರೇಶ್ವರನಿಗೆ ಇರ್ತಕ್ಕಂಥ ನರಸಿಂಹಗೂ ಇಬ್ಬರು ತತ್ವ ಯಾರು ಗೊತ್ತಾ? ಹರಿಹರ ಬೇರೆ ಅಲ್ಲ, ಸಾಕ್ಷಾತ್ ದುರ್ಗಾಂಬಿಕೆ ಸ್ವರೂಪ ಅಂತ. ಸೊ ಇದೆಲ್ಲ ಧರ್ಮ ಸಂಸ್ಕಾರವಾಗಿ ಆಗ್ತಕ್ಕಂಥ ವಿಚಾರಗಳಿಗೆ ಇನ್ನಷ್ಟು ವಿಚಾರ ತಿಳಿಸ್ತೀನಿ. ಕೊನೆಯದಾಗಿ ಸಂಕ್ಷಿಪ್ತ ಮಾತ್ರ ತಿಳಿಸ್ತೀನಿ, ಕಾಯ್ತಾರಿ ಬಂದ್ಬಿಟ್ಟೆ.